ಚಳ್ಳಕೆರೆ ನಗರದ ಹೆಗ್ಗೇರೆ ತಾಯಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಕಾರ್ಮಿಕ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ತಮೀರ್ ಪಿ ನಂದ್ಯಾಲ್ ರವರು, ಸಮಾಜದಲ್ಲಿ ಬಾಲ ಕಾರ್ಮಿಕ ಪದ್ಧತಿಯನ್ನು ಬುಡೆ ಸಮೇತ ಕಿತ್ತೊಗೆಯಲು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಜಾಗೃತಿ ವಹಿಸುವುದು ಬಹಳ ಮುಖ್ಯ ಎಂದು ತಿಳಿಸಿದರು. ನಂತರ ನ್ಯಾಯಾಧೀಶರಾದ KM ತೇಜಸ್ವಿನಿ ಮಾತನಾಡಿ, ದೇಶದಲ್ಲಿ ಸದೃಢ ಸಮಾಜ ಕಟ್ಟಲು ಬಾಲ ಕಾರ್ಮಿಕರ ಬಳಕೆಯಾಗುತ್ತಿರುವುದು ವಿರೋಧಿ ನೀತಿಯಾಗಿದ್ದು, ಇವುಗಳ ಬಗ್ಗೆ ಜಾಗೃತಿ ವಹಿಸಿ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ನಿಯೋಜಿಸಬೇಕಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ 350 ರುಗಳಿಗೆ ಒಂದು ದಿನದ ಕೂಲಿಗಾಗಿ ಮಕ್ಕಳನ್ನು ಶಾಲೆಗೆ ಸೇರಿಸದೆ ಕೂಲಿ ಕೆಲಸಕ್ಕೆ ಕರೆದೊಯ್ಯುತ್ತಿದ್ದಾರೆ. ಬಾಲ ಕಾರ್ಮಿಕ ಪದ್ಧತಿಯ ಬಗ್ಗೆ ಪ್ರಬಂಧ ಹಾಗೂ ಭಾಷಣಕ್ಕೆ ಸೀಮಿತವಾಗಿದೆ ಹೊರತು ವಿದ್ಯಾರ್ಥಿಗಳು ಸಹ ತಮ್ಮ ಸುತ್ತಮುತ್ತಲಿನ ಇಂತಹ ಪ್ರಕರಣಗಳು ಕಂಡುಬಂದರೆ ಮನವರಿಕೆ ಮಾಡಿಕೊಟ್ಟು ಶಾಲೆಗೆ ಕರೆತರುವ ಕೆಲಸ ಮಾಡಬೇಕಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಧೀಶರಾದ HR ಹೇಮಾ, ತಾಲೂಕು ದಂಡಾಧಿಕಾರಿ ರೆಹಾನ್ ಪಾಷಾ, ವಕೀಲರ ಸಂಘದ ಅಧ್ಯಕ್ಷೆ KM ನಾಗರಾಜ್, ಉಪಾಧ್ಯಕ್ಷ ಪಾಲಯ್ಯ, ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು, BEO KS ಸುರೇಶ್, ಕಾರ್ಮಿಕ ಇಲಾಖೆ ಅಧಿಕಾರಿ ಕುಸುಮ, ಶಾಲೆಯ ಮುಖ್ಯ ಶಿಕ್ಷಕ ವೀರಣ್ಣ, ಶಿಕ್ಷಕರಾದ ಪ್ರದೀಪ್, ಪ್ರಾಣೇಶ್, ಶಂಕರ್, ಸುಜಾತ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪಾಪು ಸ್ಕೂಲಿಗೆ ಸೇರ್ಸೋಕ್ಕಾಗಿಲ್ಲ ಅಂದರೆ ನಮಗೆ ಸಂಬಂಧ ಇಲ್ಲ, ಆ ಥರದೊಂದು ಧೋರಣೆ ಇದೆ ನಮ್ಮಲ್ಲಿ. ಈಗ ಯಾವುದಕ್ಕೆ ಕಾರಣ, ಇದಕ್ಕೆ ಬಾಲ ಕಾರ್ಮಿಕತ್ವಕ್ಕೆ ಕಾರಣ ಏನು ಅಂತಂದರೆ, ಈಗ ಸಾಹೇಬರು ಹೇಳ್ದಂಗೆ ಮೇನ್ ಕಾರಣ ಪಾವರ್ಟಿ, ಅಂದರೆ ಬಡತನ ಇರೋದ್ರಿಂದ ನಮ್ಮ ಮನೇಲಿ ಏನು ಯೋಚನೆ ಮಾಡ್ತೀವಿ, ನಾವೆಲ್ಲ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋಕ್ಕೆ ಹೋದಾಗ ಕೇಳ್ತಾ ಇರ್ತೀವಿ, ಅವ್ರು ಹೇಳ್ತಾ ಇರ್ತಾರೆ, ಈಗ ಒಂದಿನಕ್ಕೆ ಕೂಲಿಗೆ ಹೋದರೆ ಈಗ ಸಪೋಸ್ ತಂದೆಗೆ 350 ರೂಪಾಯಿ ಕೊಡ್ತಾರಂತೆ, ತಾಯಿ ಹೋದರೆ ತಾಯಿಗೂ 350 ರೂಪಾಯಿ. ಸೊ ಎಷ್ಟಾಯಿತು ಟೋಟಲು? 350 700. ಓಕೆ, ಇನ್ನೊಂದು ಅಡಿಷ್ನಲ್ ಇನ್ಸೆಂಟಿವ್ ಥರ ನನ್ನ ಮಗುನೂ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಗೆ ಹೇಳ್ತಾ ಇರ್ತಾರೆ. ಮತ್ತು ಸ್ಕೂಲ್ ಸೇರಿಸಲ್ವಾ, ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸಲ್ವಾ ಅಂತ ಕೇಳಿದರೆ, ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ವಿ ಮೇಡಮ್, ಎಕ್ಸಾಮ್ ಟೈಮಲ್ಲಿ ಹೋಗ್ತಾರೆ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಥರ ಕಾಂಡಕ್ಟ್, ನಮ್ಮ ಬಿಹೇವಿಯರ್ಸ್, ನಮ್ಮ ಪೇರೆಂಟ್ಸಲ್ಲಿ ಏನಿದೆ ಅಂತಂದರೆ, ಮಕ್ಕಳನ್ನು ಕೂಡ ಕೆಲಸಕ್ಕೆ ಕರ್ಕೊಂಡು ಹೋಗುವಂಥ ಪದ್ಧತಿ. ಎಸ್ಪೆಷಲಿ ಈ ರೂರಲ್ ಏರಿಯಾಸಲ್ಲಿ ಅವ್ರು ಏನು ತಿಳ್ಕೊಳ್ತಾರೆ ಅಂದರೆ, ಈ 350 ರೂಪಾಯಿಗೋಸ್ಕರ, ಈ ಒಂದು ದಿನದ 350 ರೂಪಾಯಿ ದುಡಿಮೆಗೋಸ್ಕರ ಅವ್ರ ಮುಂದಿನ ಒಂದು ಫ್ಯೂಚರ್ ಏನಿದೆ, ಅವರು ಈಗ ನೀವು ಓದ್ತಾ ಇದ್ದೀರಾ, ಇವಾಗ ನೆಕ್ಸ್ಟ್ ಕೆಲಸ ತಗೊಳ್ತೀವ, ಯಾರಾದರೂ 350 ರೂಪಾಯಿ ಸಂಬಳ ಬೇಕು ಅಂತ ನನಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಲ್ರಿಗೂ ಅನ್ಸುತ್ತೆ. ಈ ದಿನಗಳಿಂದ ನೀವು ಮತ್ತೆ ವಯಸ್ಸಾದ್ಮೇಲೆ ನೆನ್ಪು ಮಾಡ್ಕೊಳ್ತೀರಾ ಆ ಟೈಮಲ್ಲಿ. ಸೊ ಅಂತ ಒಂದು ದಿವಸಗಳಲ್ಲಿ, ಆ ಒಂದು ಬಾಲ್ಯಾವಸ್ಥೆಯಲ್ಲಿ ಅವ್ರಿಗೆ ಶಿಕ್ಷಣದ ಬಗ್ಗೆ ಜಾಸ್ತಿ ಶಿಕ್ಷಣವನ್ನು ಕೊಡದೆ ಮಕ್ಕಳಿಗೆ ಕೆಲಸಕ್ಕೆ ಹಚ್ಚೋ ಪ್ರಮೇಯ ಈ ದಿವಸದಲ್ಲಿ ನೋಡ್ತಾ ಇದ್ದಾವೆ. ಏನು ಅವರಿಗೆಲ್ಲ ಏನು ಮನೆಯಲ್ಲಿ ಬಡತನ ಇದೆ, ಆ ಕಾರಣಕ್ಕಾಗಿ ಇಲ್ಲ ಮಕ್ಕಳು ದುಡಿಲಿ ಅಂತ ಹೇಳಿ ದುಡಿಮೆಗೆ ಹಚ್ಚೋ ಒಂದು ಪ್ರಮೇಯ ಇದೆ. ಸೊ ಅಂತ ಒಂದು ದಿನಗಳನ್ನ ಬಾಲ್ಯಾವಸ್ಥೆಯಲ್ಲಿ ಯಾವ ಮಕ್ಕಳು ನೋಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಈ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಬಾಲ ಕಾರ್ಮಿಕ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಎಲ್ಲರೂ ಹೇಳ್ತಾರೆ ಮನೆಯಲ್ಲಿ, ಯೂಶಲಿ ಯಾರ ಮನೆಯಲ್ಲಿ ಬಾಲ ಕಾರ್ಮಿಕರು ಇರ್ತಾರೆ, ಅವ್ರು ಕೇಳಿದಾಗ ಅವ್ರ ತಂದೆ ತಾಯಿ ಹೇಳಿದ ಒಂದೇ ಮಾತು, ಇಲ್ಲ ನಮ್ಮ ಮನೆಯಲ್ಲಿ ಬಹಳ ಬಡತನ ಇದೆ, ಅದಕ್ಕೋಸ್ಕರ ದುಡಿಮೆ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಮಕ್ಕಳನ್ನ ಕೂಡ ನಾವು ಕೆಲಸಕ್ಕೆ ಕಳಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ.